ಉಳ್ಳಹನೆ ಕರುಣೆ ನಿರ್ಬಂಧವೇನ್ ಅಂತ ಕೇಳಿದ್ದಾರೆ. ನಾವು ರಾಜನ ಎದುರುಗಡೆಗೆ ಒಬ್ಬ ಹೋಗಿ ನೂರಾರು ಬಯಕೆಗಳನ್ನ ಕೇಳ್ಕೊಳ್ತಾನೆ. ಆದರೆ ಆ ದೊರೆ ಕೊಡುವಾತ ತನ್ನ ಬೊಕ್ಕಸದಲ್ಲಿರುವುದಕ್ಕೆ ಅನುಸಾರವಾಗಿ ಮತ್ತು ನಮ್ಮ ಯೋಗ್ಯತೆಗೆ ತಕ್ಕ ಹಾಗೆ ಕೊಡ್ತಾನೆ. ಹಾಗೆಯೇ ಆ ದೇವರು ಕೂಡ ಅವರವರ ಭಕ್ತಿಗೆ ತಕ್ಕನ ಹಾಗೆ ಮತ್ತು ಅವನ ಪೂರ್ವಾರ್ಜಿತ ಕರ್ಮಕ್ಕೆ ಅನುಸಾರವಾಗಿ ಫಲವನ್ನು ಕೊಡ್ತಾನೆ. ನಾವು ದೇವರನ್ನು ಪೂಜೆ ಮಾಡೋದು ಹಣ, ಐಶ್ವರ್ಯ, ಸಂಪತ್ತು ಕೊಡಲಿ ಅಂತಲ್ಲ. ಭೂಮಿಯಲ್ಲಿ ಮೈ ಬಗ್ಗಿಸಿ ದುಡಿದು ಒಳ್ಳೆಯ ಬೆಳೆಯನ್ನು ಪಡೆಯಬೇಕಾದರೆ ನಮಗೆ ಆರೋಗ್ಯ ಬೇಕು, ಆಯುಷ್ಯ ಬೇಕು. ಅದೆಲ್ಲವನ್ನೂ ಆ ದೇವರು ಕೊಡಲಿ ಅಂತ ನಾವು ದೇವರನ್ನು ಪೂಜೆ ಮಾಡ್ತೀವಿ. ಆ ದೇವರು ಎಲ್ಲ ಕಡೆಯೂ ಇದ್ದಾನೆ ಸಾವುಕಾರ್ರೆ. ದೇವರು ಹಾಗಾದರೆ ಆ ದೇವರೇ ಹೇಳಿದ್ದ ದೇವರ ಅನುಗ್ರಹದಿಂದಲೇ ಈ ಜಗವೆಲ್ಲವೂ ನಡೀತಾ ಇದೆ. ಅಣುರೇಣು ತೃಣಕಾಷ್ಟಗಳ ಕಣಕಣದಲ್ಲಿ ಅಡಗಿದ್ದಾನೆ ಆ ಭಗವಂತ. ಅವನಿಲ್ಲದೆ ಒಂದು ಕಡ್ಡಿಯೂ ಅಲ್ಲಾಡಲಾರದು. ಹಾಗೆಯೇ ಈಗ ನನ್ನ 2 ಎಕರೆ ಜಮೀನನ್ನ ಮಕ್ಕಳ ಶಿಕ್ಷಣಕ್ಕಾಗಿ ನೀಡಿದರೆ ನಿಮಗೆ ನಷ್ಟವಾಗಿದೆಯೇ? ನಷ್ಟವಾಗಿದೆ ಧರ್ಮವಂತ, ನಷ್ಟವಾಗಿದೆ. ನನ್ನ 100 ಎಕರೆ ಜಮೀನಿಗೆ ಹೋಗಲು ಇನ್ನ 2 ಎಕರೆ ಜಮೀನಿನಿಂದಲೇ ದಾರಿ. ಆ ಜಮೀನನ್ನು ನಮಗೆ ಬಿಟ್ಟು ಕೊಡು. ನಿನಗೆ 2 ಎಕರೆಗೆ 4 ಎಕರೆ ನೀಡುತ್ತೇವೆ. ನೀನು ಕೇಳಿದಷ್ಟು ಹಣ ನೀಡುತ್ತೇವೆ. ತಮ್ಮ ಧರ್ಮವಂತ, ನೀನು 2 ಎಕರೆ ಜಮೀನು ನಮ್ಮ ಸೌಕರ್ಯಕ್ಕೆ ಕೊಟ್ರ ನಿನ್ನ 2 ಎಕರೆ ಜಮೀನಿಗೆ ನಮ್ಮ 4 ಎಕರೆ ಜಮೀನು ಕೊಡ್ತೀವಿ. ಏನಾಗಿ ನೀನು ಕೇಳಿದಷ್ಟು ಹಣ ಕೊಡ್ತೀವಿ. ಇಂಥ ಅವಕಾಶ ಕಳ್ಕೊಳ್ಬೇಡ ಬಾ ತಮ್ಮ. ವೆಂಕಟ ಶೆಟ್ಟಿ ಅವರೇ, ನಮ್ಮ ಜಮೀನಿನಲ್ಲಿಯೇ ದುಡಿದು ಬದುಕ್ತೇವೆ ಹೊರತು ಇನ್ನೊಬ್ಬರ ಮುಂದೆ ಕೈ ಚಾಚುವವರಲ್ಲ ನಾವಲ್ಲ. ದೇವರು ಕೊಟ್ಟಿದ್ದು ಕೊನೆ ತನಕ, ಮಾನವರು ಕೊಟ್ಟಿದ್ದು ಮನೆ ತನಕ ಎಂಬ ಹಾಗೆ ನಮ್ಮ ಜಮೀನಿನಲ್ಲಿಯೇ ನಾವು ದುಡಿದು ಬದುಕ್ತೇವೆ. ನಮ್ಮ ಜಮೀನು ನಮ್ಮ ಸ್ವತ್ತು. ಅದನ್ನು ಕೇಳುವ ಅಧಿಕಾರ ನಿಮಗಿಲ್ಲ. ಕೊಟ್ಟ ಮಾತನ್ನ ಎಂದೋ ತಪ್ಪುವವನಲ್ಲ ಈ ಧರ್ಮವಂತ. ಒಮ್ಮೆ ಮಾತು ಕೊಟ್ಟಿದ್ದೇನೆ, ಅದರಂತೆ ನನ್ನ 2 ಎಕರೆ ಜಮೀನನ್ನು ಮಕ್ಕಳ ಶಿಕ್ಷಣಕ್ಕಾಗಿ ನಾನು ಕೊಡ್ತೇನೆ, ನಿಮಗೆ ಕೊಡುವುದಿಲ್ಲ. ನಾಡಿಗೆ ದೊರೆ ಎನಿಸಿಕೊಂಡೆ ಈ ನಾಗೇಂದ್ರ ಪ್ರಸಾದನಿಗೆ ಅವಮಾನವೇ. ಏನು ಧರ್ಮವಂತ, ನನ್ನ ಮಾತಿಗೆ ಬೆಲೆ ಕೊಡದಷ್ಟು ಎತ್ತರಕ್ಕೆ ಬೆಳೆದಿರುವೆ ಎಂದಾಯಿತು. ನಾನು ಹೇಳಿದಂತೆ ಕೇಳಿದರೆ ನೀನು ರಾಜನಾಗಿ ಮೆರೆಯುತ್ತೀಯ. ಇಲ್ಲರೆ ಮುಂದೆ ಜೀವನ ಮಾಡುವುದು ಕಷ್ಟವಾದೀತು. ಸಾವುಕಾರ್ರೆ, ನಿಮ್ಮ ಗೊಟ್ಟು ಬೆದರಿಕೆಗೆ ಬೆದರುವ ಬೆಪ್ಪ ನಾನಲ್ಲ. ಸಮಾರಂಭದಲ್ಲಿ ಸನ್ಮಾನ ಮಾಡಿಸಿಕೊಂಡು ಶಬಾಷ್ಗಿರಿ ಪಡೆದವನಲ್ಲ ಈ ಧರ್ಮವಂತ. ಕೊಟ್ಟ ಮಾತಿನಂತೆ ನನ್ನ 2 ಎಕರೆ ಜಮೀನನ್ನು ಮಕ್ಕಳ ಶಿಕ್ಷಣಕ್ಕಾಗಿ ಕೊಡ್ತೇನೆ. ನಮ್ಮ ಧರ್ಮವಂತ, ನೀವೇನು 100 ಕುರ್ಗಿ ಸರ್ದಾರಲ್ಲ ನೋಡಪ್ಪ. ಸಾವುಕಾರ್ರೆ, ನಿಮ್ಮ ಎಚ್ಚರಿಕೆಯ ಮಾತಿಗೆ ಹೆದರುವವನಲ್ಲ ಈ ಧರ್ಮವಂತ. ನೋಡು ನಾಗೇಂದ್ರ ಪ್ರಸಾದ್, ನೀನು ಎಷ್ಟೇ ಕೊಟ್ಟರು, ಏನೇ ಕೊಟ್ಟರು, ನನ್ನ ಜಮೀನಿನಲ್ಲಿ ಒಂದು ಹಿಡಿಮಣ್ಣನ್ನು ಕೂಡ ನಿನಗೆ ಕೊಡುವುದಿಲ್ಲ. ಏನು ಮಾಡ್ತೀಯೋ ಮಾಡಿಕೋ. ನಿನ್ನ
ಜಮೀನಿನಲ್ಲಿ ಹಿಡಿಮಣ್ಣು ಧರ್ಮ್ಯ! ಊರನ್ನೇ ಕೊಂಡುಕೊಳ್ಳುವ ಈ ನಾಗೇಂದ್ರ ಪ್ರಸಾದನಿಗೆ ಒಂದು ಹಿಡಿಮಣ್ಣು